ಮನೆ ಕಳ್ಳತನ ಮಾಡಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಕಿರಾತಕರು. ಸಾಕ್ಷಿ ನಾಶಪಡಿಸುವುದಕ್ಕೆ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಕದೀಮರು. ಬೆಳಗಾವಿ ತಾಲೂಕಿನ ಕಣಬರಗಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಊರಿಗೆ ಹೋಗಿದ್ದ ಸೋನಪ್ಪ ತಳವಾರ್ ಕುಟುಂಬದಲ್ಲಿ 50 ಗ್ರಾಂ ಚಿನ್ನ, ಬೆಳ್ಳಿ, 25,000 ಹಣ, ಟಿವಿಯನ್ನ ಕಳ್ಳತನ ಮಾಡಲಾಗಿದೆ. ಜೊತೆಗೆ ಸಾಕ್ಷಿ ನಾಶಕ್ಕಾಗಿ ಇಡೀ ಮನೆಗೆ ಬೆಂಕಿಯನ್ನ ಇಡಲಾಗಿದೆ. ಕದೀಮರು ಮಾಡಿರುವಂತಹ ಕೃತ್ಯ ಇದು. ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಒಂದ್ ಕಡೆ ಕಳ್ಳತನ ಮಾಡಿರ್ತಾರೆ, ಆ ನಂತರ ಸಾಕ್ಷ್ಯ ನಾಶವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಾಕ್ಷಿ ನಾಶಕ್ಕಾಗಿ ಇಡೀ ಮನೆಗೆ ಬೆಂಕಿ ಇಟ್ಟಂತಹ ಪ್ರಕರಣ ಇದು. ಕಳ್ಳತನ ಮಾಡಿ ಕೊಳ್ಳಿ ಇಟ್ರು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಆಗಿದೆ. ಈ ಒಂದು ಮನೆಗೆ ಸಾಕ್ಷಿಯನ್ನ ನಾಶ ಮಾಡಿಸೋದಕ್ಕೆ ಮನೆಗೆ ಬೆಂಕಿ ಇಟ್ಟಂತಹ ಘಟನೆ ಇದು. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಊರಿಗೆ ತೆರಳಿದ್ದು ಸೋನಪ್ಪ ತಳವಾರ್ ಕುಟುಂಬ. ಆದ್ರೆ ಆ ಸಂದರ್ಭದಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಕಿರಾತಕರು. ಅದರಲ್ಲೂ ನಾವು ಗಮನಿಸಬೇಕಾಗುತ್ತೆ, 50 ಗ್ರಾಂ ಚಿನ್ನ, ಬೆಳ್ಳಿ, 25,000 ಹಣ, ಟಿವಿಯನ್ನ ಕಳ್ಳತನ ಮಾಡಿ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸಾಕ್ಷ್ಯವನ್ನ ನಾಶಪಡಿಸೋದಿಕ್ಕೆ ಇಡೀ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಈ ಒಂದು ಖದೀಮರು. ಕಳ್ಳತನವನ್ನ ಮಾಡಿ ಸಾಕ್ಷ್ಯ ಕಾಣಬಾರ್ದು, ಗೊತ್ತಾಗಬಾರ್ದು ಅನ್ನೋಂತಹ ಕಾರಣಕ್ಕಾಗಿ ಯಾವ ರೀತಿಯಾಗಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ರಜಾ ಅಂತ ಹೇಳಿ ಆ ಕುಟುಂಬ ಬೇರೆ ಕಡೆ ಹೋಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕಳ್ಳತನವನ್ನ ಮಾಡಿ ಈ ತರದ ಒಂದು ದುಷ್ಕೃತ್ಯವನ್ನ ಖದೀಮರು ಮಾಡಿದ್ದಾರೆ. ಇಡೀ ಮನೆಗೆ ಬೆಂಕಿ ಇಟ್ಟು ಯಾವ ರೀತಿಯಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅವರ ಮನೆಯಲ್ಲಿ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಬೆಳಗಾವಿಯ ಕಣಬರಗಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಯಾವ ರೀತಿಯ ತನಿಖೆ ನಡೀತಾ ಇದೆ, ಆರೋಪಿಗಳನ್ನು ಹುಡುಕೋ ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಒಂದು ರೀತಿಯಲ್ಲಿ ಕಳ್ಳತನವನ್ನ ಮಾಡಿ ದೋಚ್ಕೊಂಡು ಹೋಗ್ತಾರೆ ಅಥವಾ ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದ ಸಂದರ್ಭದಲ್ಲಿ ಕೊಲೆಗಳಾಗುವಂತಹ ಪ್ರಯತ್ನಗಳನ್ನ ಕೂಡ ನಾವು ನೋಡಿದೀವಿ ಕಳ್ಳರಿಂದ, ಖದೀಮರಿಂದ. ಇದು ಯಾವ ರೀತಿಯ ಪ್ರಕರಣ ಅಂತ ಹೇಳಿ ಸಾಕ್ಷ್ಯ ನಾಶ ಮಾಡುವಂತ ಪ್ರಯತ್ನ ಯಾಕೆ? ಯಾರಾದ್ರೂ ಗೊತ್ತಿರೋರೇನ ಇದು ಹೇಗೆ ಅಂತ? ಸಾಕ್ಷಿ ನಾಶದಲ್ಲಿ ಈ ರೀತಿ ಮನೆಗೆ ಬೆಂಕಿ ಹಚ್ಚಿ ಹೋಗುವಂತಹ ಘಟನೆಗಳಿದೆ. ಬೆಳಗಾವಿಯ ಕಣಬರಗಿಯಲ್ಲಿ ಸೋನಪ್ಪ ತಳವಾರ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ ಮತ್ತು ನಗದು ಸೇರಿದಂತೆ ಎಲ್ಲ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಈ ಒಂದು ಕಳ್ಳತನ ನಡೆದಿದೆ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಅದೇ ರೀತಿ ಏನಂದ್ರೆ ಕಳ್ಳತನ ನಡೆದ ನಂತರ ಆ ಮನೆಗೆ ಬೆಂಕಿ ಹಚ್ಚಿ ಹೋಗಲಾಗಿದೆ. ಏನು ಸಾಕ್ಷಿ ನಾಶಪಡಿಸುವ ದೃಷ್ಟಿಯಿಂದ ಈ ರೀತಿ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಏನಂದ್ರೆ ಮಾವಮಾರುತಿ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಧಾರವಾಡದಲ್ಲಿ ವಕೀಲರು ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ಒಂದು ವೈರಲ್ ಆಗಿದೆ. ಧಾರವಾಡ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ 3 ವಕೀಲರು ಹಲ್ಲೆ ಮಾಡಿದ್ದಾರೆ. ಆದರೆ ಈ ಘಟನೆ 1 ವಾರದ ಹಿಂದೆ ನಡೆದಿದೆ ಎನ್ನಲಾಗಿದ್ದು, ಇನ್ನು ಹಲ್ಲೆ ಮಾಡಿರುವ ನ್ಯಾಯವಾದಿ ರುದ್ರೇಶ್ ಹಿರೇಮಠ ಚೆಕ್ ಬೌನ್ಸ್ ಪ್ರಕರಣವೊಂದರ ಕೇಸ್ ನಡೆಸ್ತಾ ಇದ್ರು. ಇವರ ಕಕ್ಷಿದಾರರ ಎದುರಾಳಿ ಕಡೆಯ ವ್ಯಕ್ತಿ ರುದ್ರೇಶ್ ಮೇಲೆ ಕಲ್ಲು ತೂರಿದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಬಳಿಕ ಆ ವ್ಯಕ್ತಿ ಉಪನಗರ ಠಾಣೆಗೆ ತೆರಳಿ ತಪ್ಪೊಪ್ಪಿಗೆ ಪತ್ರ ಬರೆದುಕೊಟ್ಟ ಬಳಿಕ ಪ್ರಕರಣವನ್ನ ಮುಕ್ತಾಯಗೊಳಿಸಲಾಯಿತು ಅಂತ ಹೇಳಲಾಗಿದೆ. ಕಲ್ ತಗೊಂಬ ಬಡ್ಯಾಕರು ಕಲ್ ತಗೊಂಬ ಬಡ್ಯಾಕರು ಮಧ್ಯಾಹ್ನ ಅಗ್ರವಾರ್ತೆಯಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ. ಬ್ರೇಕ್.